ಹಲೋ ಹಲೋ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ತಮ್ಮ ಹೆಸರು ಗೊತ್ತಾಗಿಲ್ಲ? ನನ್ನ ಹೆಸರು ವಿಜಯಲಕ್ಷ್ಮಿ ಅಂತ ಸರ್, ಹಾಸನಿಂದ ಮಾತಾಡ್ತಾ ಇರೋದು. ಹಾಸನದ ವಿಜಯಲಕ್ಷ್ಮಿ ಅವರೇ ನಮಸ್ಕಾರ. ಯಾರ ಜೊತೆ ಮಾತಾಡಬೇಕು ನೀವು? ನಿಮ್ ಜೊತೆನೆ ಮಾತಾಡ್ಬೇಕಾಗಿತ್ತು. ಮಾತಾಡಿ ವಿಜಯಲಕ್ಷ್ಮಿ ಅವರೇ, ಮಾತಾಡಿ ಮಾ. ಏನ್ ಸಮಾಚಾರ? ಅಡಿಗೆ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾ ಇದಾರೆ ಸರ್. ಥ್ಯಾಂಕ್ ಯು ಮೇಡಮ್. ಬನ್ನಿ ಒಂದ್ಸರಿ ಅಡಿಗೆ ಮಾಡಿ ಬನ್ನಿ. ಏನ್ ಮಾಡ್ತೀರಾ ಚೆನ್ನಾಗಿ? ನೀವೇ ಮಾಡಿ ತೋರಿಸಿ ಸರ್. ಓಕೆ, ನೀವು ಮಾಡ್ರಿ, ನಾವ್ ಮಾಡೋದೇನು 2 ವರ್ಷದಿಂದ ತೋರಿಸ್ಬಿಡಿ. ಇಲ್ಲ 3ನೇ ಸರ್, ವರ್ಷ ನೀವು ಒಂದ್ಸಲಿ ಮಾಡ್ಬೇಕು ಸರ್. ಖಂಡಿತ ಮೇಡಮ್. ಯಾರ ಜೊತೆ ಮಾತಾಡ್ಬೇಕು ಇವಾಗ ನೀವು? ನಾನು ಇವ್ರ ಹತ್ರ ಹಲೋ ಹೇಳಿ, ಯಾರ ಜೊತೆ ಮಾತಾಡ್ಬೇಕು? ಜಾನಕಿರಾಮ ಹತ್ರ ಮಾತಾಡ್ಬೇಕಿತ್ತು. ಮಾತಾಡ್ಕೊಳ್ಳಿ ಮೇಡಮ್, ಮಾತಾಡಿ ಸರ್. ನಮಸ್ತೆ ಮೇಡಮ್. ಹಲೋ ಸರ್, ನಮಸ್ತೆ. ನಮಸ್ತೆ. ಮತ್ತೆ ಅನುಭವಿಸಿದಾಗ ಈಗ ಏನ್ ಮಾಡೋದು ಸರ್? ಅನು, ಹಲೋ ನಮಸ್ತೆ. ಹೇಳಿ ಹೇಳಿ ನಮಸ್ತೆ, ನಮಸ್ತೆ, ಹೇಳಿ. ಹೇಳಿಮಾ ಹೇಳಿಮಾ. ಈಗ ನಿಮ್ ಮಗನ್ ಮದುವೆ ಮಾಡಿದ್ರಲ್ವಾ ಸರ್? ಹೌದು. ಹೇಳಿ ಹೇಳಿ ಹೇಳಿ. ಅನುಭವಿಸಿದಾಗೇನೆ ಯೋಚನೆ ಮಾಡ್ಬೇಕಲ್ಲ ಸರ್? ಅನು ಭವಿಷ್ಯ ಚೆನ್ನಾಗಿರ್ಬೇಕು ಅಂತಾನೆ ಮನೆ ಕರ್ಕೊಂಡು ಬಂದಿದ್ದು ವಿಜಯಲಕ್ಷ್ಮಿ ಈಗ ಅವರೇ. ನಿಮ್ ಮಗನ್ಗಿಂತ ಹೇಳಿ. ಅಲ್ವೇ? ಕಟ್ ಆಗ್ತಾ ಇದೀರಿ ಯಾಕ್ರಿ ವಿಜಯಲಕ್ಷ್ಮಿ? ಮಾತಾಡ್ರಿ. ಹಲೋ ಹಲೋ ಮಾತಾಡ್ತಾ ಇದೀನಿ. ಮಾತಾಡಿ 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 ಮಾತಾಡಿ. ಈಗ ನಿಮ್ ಮಗಳು ಮದ್ವೆ ಆಗಿದೆ ಅಲ್ವಾ? ಹೌದು ಗಂಡನ್ ಬಿಟ್ಟು ಮನೆಗ್ ಬಂದಿದ್ದಾಳಲ್ವಾ? ಹೌದು. ಅವ್ರ ಬಗ್ಗೆ ಯೋಚನೆ ಮಾಡ್ಬೇಕಲ್ಲ ಸರ್? ಗಂಡನ್ ಬಿಟ್ಟೆಲ್ಲ ಬಂದಿಲ್ಲ. ಅಯ್ಯೋ, ಯಾರು ಹೇಳಿದ್ ನಿಮ್ಗೆ? ಅವ್ರು ಸುಮ್ಮನೆ ಬಂದಿದ್ದಾರೆ ಸರ್. ಮನೆಗೆ ಗಂಡನ ಮನೆಗೆ ಕಳ್ಸ್ಬೇಕಂತ ಯೋಚನೆ ಮಾಡ್ಬೇಕಲ್ಲ ಸರ್? ಯಾಕೆ ಸ್ವಾಮಿ ಯೋಚನೆ ಮಾಡ್ತಲ್ಲ ನೀವು? ಎಷ್ಟ್ ದಿನ ಮಗಳನ್ನ ಮನೆ ಇಟ್ಕೊಳ್ತೀರಾ ನೀವು? ತಂದೆ ನೋಡ್ಕೊಂಡು ಹೋಗಕ್ಕಂತ ಬಂದಿದ್ದಾಳೆ ವಿಜಯಲಕ್ಷ್ಮಿ ಅವರೇ. ತಂದೆ ನೋಡ್ಕೊಂಡು ಹೋಗಕ್ಕಂತ ಬಂದಿದ್ದಾಳೆ. ತಮ್ಮನ್ ಮದ್ವೆ ಮುಗೀತು. ಇರ್ಬೇಕು ಅನ್ಸುತ್ತೆ, ಅದಕ್ಕೆ ಫಸ್ಟ್ ಅವ್ರ ಗಂಡನ ಮನೆಗೆ ಸೇರ್ಸೋದ್ನ ಯೋಚನೆ ಮಾಡ್ಬೇಕು ಸರ್ ಅವರು. ಇಲ್ಲ ಇಲ್ಲ, ತಂದೆ ನೋಡ್ಕೊಂಡು ಹೋಗಕ್ಕಂತ ಬಂದಿದ್ದಾಳೆ. ಇಷ್ಟಲ್ಲೇ ತಮ್ಮನ್ ಮದ್ವೆ ಮುಗೀತು. ಇನ್ನೇನೋ ಹೋಗ್ತಾಳೆ ಗಂಡನ ಮನೆಗೆ. ಏನು ಯೋಚನೆ ಮಾಡ್ಬಿಡಿ, ಕಳ್ಸ್ಕೊಡ್ತಾರೆ ಬಿಡಿ. ಅವಳ ಜೀವನ ಚೆನ್ನಾಗೇ ಇದೆ. ಅವಳ ಜೀವನ ಚೆನ್ನಾಗೇ ಇದೆ, ಏನು ಯೋಚನೆ ಮಾಡ್ಬಿಡಿ. ಯೋಚನೆ ಮಾಡಿ ಸರ್. ಅನು ಭವಿಷ್ಯನು ಚೆನ್ನಾಗೇ ಇದೆ, ಅದಕ್ಕೆ ಮನೆ ಕರ್ಕೊಂಡು ಬಂದಿದ್ದು. ಒಬ್ಳೆ ಇರೋದು ಬೇಡ, ಅನಾಥೆ ಆಗೋದು ಬೇಡ ಅಂತ. ಓಕೆ ಸರ್. ಥ್ಯಾಂಕ್ ಯು ಮೇಡಮ್. ವಿಜಯಲಕ್ಷ್ಮಿ ಅವ್ರಿಗೊಂದು ಬಹುಮಾನ ಬಂದಿದೆ. ಅದ್ಭುತವಾಗಿರುವಂತಹ ಬಹುಮಾನ ಬಂದು ತಲುಪುತ್ತೆ. ಮುಳಿಯಾ ಜ್ಯುವೆಲರ್ಸ್ ಅವರ ಆಕರ್ಷಕ ಬಹುಮಾನ. ಥ್ಯಾಂಕ್ ಯು ವಿಜಯಲಕ್ಷ್ಮಿ ಅವರೇ, ಹಾಸನದಿಂದ ಫೋನ್ ಮಾಡಿದಿರಾ. ಥ್ಯಾಂಕ್ ಯು.